ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ಹೊರಗಡೆ ಸಿಗುವ ಭರ್ಜರಿ ಬರ್ಗರ್ಗೆ ಟಕ್ಕರ್ ಕೊಡುವ ರುಚಿಯಾದ ಬರ್ಗರ್ ಮಾಡಿ ತೋರಿಸ್ತಾ ಇದ್ದೇನೆ. ಮಕ್ಕಳಿಗೆ ಬರ್ಗರ್ ಅಂದರೆ ತುಂಬ ಇಷ್ಟ. ಹೊರಗಡೆ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ರುಚಿಯಾಗಿ ಮತ್ತು ಆರೋಗ್ಯಕರವಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಕಡಿಮೆ ಸಮಯದಲ್ಲಿ ಬೇಗನೆ ಮಾಡುವಂಥ ರೆಸಿಪಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡುವ. ಚಿಕ್ಕ ಎಳತು ಕ್ಯಾಬೇಜ್ ತಗೊಂಡು ಅದರ ಒಂದು ಸುತ್ತು ಎಳೆಯನ್ನು ತೆಗಿಬೇಕು. ಆನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ 2 ಭಾಗ ಮಾಡಿ, ನಾನಿಲ್ಲಿ ಅರ್ಧ ಕ್ಯಾಬೇಜನ್ನು ಯೂಸ್ ಮಾಡ್ತಾ ಇದ್ದೇನೆ, ಪೂರ್ತಿ ಹಾಕ್ತಾ ಇಲ್ಲ. ಈ ರೀತಿ ತುರಿದುಕೊಂಡ್ರೆ ಒಳ್ಳೆಯದು, ಇಲ್ಲದಿದ್ದರೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಹಾಗೆ ಒಂದು ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸಿನಕಾಯಿಯನ್ನು ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಹಾಗೆಯೇ 2 ಈರುಳ್ಳಿಯನ್ನು ಕೂಡ ತುಂಬ ಸಪೂರವಾಗಿ ತೆಳುವಾಗಿ ಇದನ್ನು ಕಟ್ ಮಾಡಿಕೊಳ್ಬೇಕು. ಕ್ಯಾಬೇಜ್, ಈರುಳ್ಳಿ, ಕ್ಯಾಪ್ಸಿಕಮ್ ಎಷ್ಟು ತೆಳುವಾಗಿ ಕಟ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ತೆಳುವಾಗಿ ಇದನ್ನು ಕಟ್ ಮಾಡಿಕೊಳ್ಬೇಕು. ನೋಡಿ, ನಾನು ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈರುಳ್ಳಿ, ಕ್ಯಾಬೇಜ್, ಕ್ಯಾಪ್ಸಿಕಮ್ ಹಾಗೆಯೇ ಬೋನ್ಲೆಸ್ ಚಿಕನ್ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದರ ಬದಲಿಗೆ ನಾನ್ ವೆಜ್ ತಿನ್ನದವರು ಪನ್ನೀರ್ ಹಾಕಿ ಕೂಡ ಇದನ್ನು ಮಾಡಿಕೊಳ್ಬೋದು. ಇದೇ ರೀತಿ ಚಿಕ್ಕದಾಗಿ ಪನ್ನೀರನ್ನು ಕಟ್ ಮಾಡಿ ಇಡಬೇಕು. ತವಾ ಬಿಸಿಯಾಗಲು ಇಟ್ಟು ಉಪ್ಪು ರಹಿತ ಬೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈ ಬೆಣ್ಣೆಯಲ್ಲಿ ಉಪ್ಪು ಇಲ್ಲ, ಉಪ್ಪು ಇಲ್ಲದ ಯೂಸ್ ಮಾಡಿದರೆ ಒಳ್ಳೆಯದು. ಒಂದೊಂದ್ಸಲ ಇದರ ಉಪ್ಪು ಜಾಸ್ತಿ ಆಗ್ತದೆ. ಹಾಗೆ ಸ್ವಲ್ಪ ಬೆಣ್ಣೆ ಕರಗ್ತಾ ಬರುವಾಗ ಇದಕ್ಕೆ ಕಟ್ ಮಾಡಿಟ್ಟ ಬೋನ್ಲೆಸ್ ಚಿಕನ್ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಈ ಬೆಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ 3 ಟೀ ಸ್ಪೂನ್ ಪೇರಿ ಪೇರಿ ಮಸಾಲ ಪುಡಿ ಹಾಕ್ತಾ ಇದ್ದೇನೆ. ನೋಡಿ, ಇದುವೇ ಪೇರಿ ಪೇರಿ ಮಸಾಲ ಪುಡಿ. ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗ್ತದೆ, ಸಿಗದಿದ್ದರೆ ಫ್ಲಿಪ್ಕಾರ್ಟಲ್ಲಿ ಸಿಗ್ತದೆ. ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಈಗ 3 ಟೀ ಸ್ಪೂನ್ ಹಾಕಿದ್ದೇನೆ. ಪೇರಿ ಪೇರಿ ಮಸಾಲ ಪುಡಿ ಬೇರೆ ಬೇರೆ ಕಂಪನಿದು ಸಿಗ್ತದೆ, ನಿಮ್ಗೆ ಯಾವುದು ಇಷ್ಟ ಅದನ್ನು ತರಿಸಿಕೊಳ್ಳಿ. ಈ ಮಸಾಲದಲ್ಲಿ ಹುಳಿ, ಉಪ್ಪು, ಖಾರ ಎಲ್ಲವೂ ಇರ್ತದೆ. ಹಾಗಾಗಿ ಉಪ್ಪು ಕೂಡ ಹಾಕಲಿಕ್ಕಿಲ್ಲ ಇದಕ್ಕೆ. ಹಾಗಾಗಿ ನಾವು ಬಟರ್ ಕೂಡ ಯೂಸ್ ಮಾಡುವಾಗ ಉಪ್ಪು ಇಲ್ಲದ ಬೆಣ್ಣೆಯನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ 3 ನಿಮಿಷದವರೆಗೆ ಸಣ್ಣ ಉರಿಯಲ್ಲಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಪದೇ ಪದೇ ಮುಚ್ಚಳ ತೆಗೆದು ಇದನ್ನು ಮಗುಚುತ್ತಾ ಇರಬೇಕು. ಇದು ಬೋನ್ಲೆಸ್ ಚಿಕನ್, ಹಾಗೆ ಪೀಸ್ ಕೂಡ ತುಂಬ ಚಿಕ್ಕದಾಗಿದೆ. ಹಾಗಾಗಿ ಇದು ಬೇಯಲಿಕ್ಕೆ 3 ನಿಮಿಷ ಸಾಕು. ಇವಾಗ 3 ನಿಮಿಷ ಆಗಿದೆ. ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿದ ಕ್ಯಾಪ್ಸಿಕಮ್, ಹಾಗೆಯೇ ಕಟ್ ಮಾಡಿದ ಈರುಳ್ಳಿ, ತುರಿದ ಕ್ಯಾಬೇಜ್ ಎಲ್ಲವನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಇಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೇನೆ. ಇದ್ರೆ ಹಾಕಿಕೊಳ್ಳಿ, ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ನೋಡಿ ಸರಿಯಾಗಿ ಮಿಕ್ಸ್ ಆಗಿ, ಇದು ಕೂಡ ಹಾಗೆ 2 ನಿಮಿಷ ಬೇಯಿಸಿದರೆ ಸಾಕು. ಇದು ಕ್ರಂಚಿ ಆಗಿರಬೇಕು, ತುಂಬ ಸಾಫ್ಟ್ ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಉಪ್ಪು ಏನಾದರೂ ಕಡಿಮೆ ಅನಿಸಿದರೆ ಸ್ವಲ್ಪ 1-2 ಚಿಟಿಕೆ ಅಷ್ಟು ಬೇಕಿದ್ರೆ ಹಾಕಿಕೊಳ್ಳಿ, ನೋಡಿಕೊಂಡು ಹಾಕಿ. ಈಗ ಇದು ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದೇನೆ. ಖಾರ ಕಡಿಮೆ ಅನಿಸಿದರೆ ಪೇರಿ ಪೇರಿ ಮಸಾಲ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು, ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕಿಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಕೆಳಗಿಟ್ಟ ನಂತರ ಇದಕ್ಕೆ 3 ಚಮಚದಷ್ಟು ಮೇಯೋನೈಸ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ಮೇಯೋನೈಸ್ ಎಗ್ಲೆಸ್ ಯೂಸ್ ಮಾಡಿದ್ದೇನೆ, ನಿಮಗೆ ಯಾವುದಿಷ್ಟ ಅದನ್ನು ಮಾಡಿಕೊಳ್ಳಿ. ಹಾಗೆ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಟು, ಹಾಗೆ ಇಲ್ಲಿ 2 ಬನ್ ಇದೆ ನೋಡಿ, ಇದನ್ನು ಪೂರ್ತಿಯಾಗಿ ಹೀಗೆ ಅರ್ಧಕ್ಕೆ ಕಟ್ ಮಾಡಿಕೊಳ್ಬೇಕು. ಇದನ್ನು ನೀವು ಪನ್ನೀರಲ್ಲಿ ಮಾಡೋದಾದರೆ ಪನ್ನೀರ್ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಚಿಕನ್ ನಾವಿಲ್ಲಿ 3 ನಿಮಿಷ ಫ್ರೈ ಮಾಡಿದ್ದೇವೆ. ಇನ್ನೊಮ್ಮೆ ತವಾ ಬಿಸಿಯಾಗಲು ಇಟ್ಟು ಇದಕ್ಕೆ ಸ್ವಲ್ಪ ಇಲ್ಲಿ ಬೆಣ್ಣೆ ಹಾಕಿದ್ದೇನೆ. ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗ್ತಾ ಬರುವಾಗ ಇದಕ್ಕೆ ಸ್ವಲ್ಪ ಇಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡಿದ್ದು ಹಾಕಿದ್ದೇನೆ. ಹಾಗೆಯೇ ಈ ಕಟ್ ಮಾಡಿದ ಬನ್ನನ್ನು ಈ ರೀತಿ ಇಟ್ಟು ಸ್ವಲ್ಪ ಇದನ್ನು ಬಿಸಿ ಮಾಡಿಕೊಳ್ಬೇಕು. ಈ ಬೆಣ್ಣೆಯಲ್ಲಿ ಸ್ವಲ್ಪ ಬಿಸಿ ಆದರೆ ಸಾಕು. ಗ್ಯಾಸ್ ಸ್ಲೋ ಇಡಬೇಕು, ಗ್ಯಾಸ್ ಫಾಸ್ಟ್ ಇಟ್ಟರೆ ಬೆಣ್ಣೆ ಕಪ್ಪಗಾಗ್ತದೆ. ಹಾಗಾಗಿ ಸ್ಲೋ ಇಟ್ಟು ಇದನ್ನು ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡಿದರೆ ಸಾಕು. ಇದು ಬ್ರೌನ್ ಬರ್ಗರ್ ಬನ್, ಅಂದರೆ 0 ಮೈದಾ. ಇದರಲ್ಲಿ ವೈಟ್ ಕೂಡ ಬರ್ತದೆ, ನಿಮ್ಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡಿ. ಈಗ ಮಾಡಿದ ಸ್ಟಫಿಂಗ್ ಅರ್ಧ ಬರ್ಗರ್ಗೆ ಹಾಕಿ, ಆನಂತರ ಇದರ ಮೇಲೆ ಬೇಕಿದ್ದರೆ ಸ್ವಲ್ಪ ಮೇಯೋನೈಸ್ ಕೂಡ ಹಾಕಿಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೇನೆ, ಬೇಡದಿದ್ದರೆ ಹಾಗೆ ತಿನ್ಬೋದು. ಸಿಂಪಲ್ ಆಗಿ ಮಾಡುವ ಈ ಬರ್ಗರ್ ನಿಮಗೆ ಹೊರಗಡೆ ಸಿಗೋದಕ್ಕಿಂತ ತುಂಬಾ ರುಚಿಯಾಗಿರ್ತದೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ. ನೀವು ಒಂದ್ಸಲ ಮಾಡಿದರೆ ಖಂಡಿತ ಇನ್ನೊಮ್ಮೆ ಮಾಡಿಯೇ ಮಾಡ್ತೀರಾ, ಅಷ್ಟು ರುಚಿಯಾದ ಬರ್ಗರ್. ಹಾಗೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.